ಸ್ನೇಹಿತರೆ, ಅಲ್ಲಿ ಮರದಡಿಲಿ ಸೈಡಲ್ಲಿ ಕೂತಿದ್ದೆ. ಅದು ಯಾರೋ ಬಂದು ಕರೆದ್ರು, ಬಾಡಿಗೆ ಐತೆ ಬನ್ನಿ ಗೋಡಲ್ ಶಿಫ್ಟ್ ಮಾಡ್ತೀವಿ, 100 ಮೀಟ್ರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಅಂತ. ಬಂದೆ, ನೋಡಿದೆ, ಒಂದು 7 ಟ್ರಿಪ್ ಆಗುತ್ತೆ ಅಂದರು. ಟ್ರಿಪ್ ಲೆಕ್ಕ ಆದ್ರೆ 600 ರೂಪಾಯಿ ಒಂದು ಟ್ರಿಪ್ಗೆ. ಇಲ್ಲ ಸಂಜೆ 6 ಗಂಟೆ 1 ಗಂಟೆಯಿಂದ 5 ಅವರು 4000 ರೂಪಾಯಿ ಕೊಡಿ ಅಂತಂದೆ. 3300 ರೂಪಾಯಿ ಫೈನಲ್ ಆಗೈತೆ. 3000 ಕೊಡ್ತೀನಿ ಅಂದಿದ್ರು. 3300 ಫೈನಲ್ ಮಾಡಿದ್ದೀವಿ. ಸಂಜೆ 6 ಗಂಟೆ ಎಷ್ಟು ಟ್ರಿಪ್ ಓಡಿಸ್ಕೊಳ್ಳಿ. ಲೈಟ್ ವೆಯ್ಟು ಅದನ್ನೇ ಇವಾಗ ಲೋಡ್ ಮಾಡ್ತಾ ಇರೋದು. ಲೋಡು ಒಂದು ಲೋಡ್ ಎಲ್ಲ ಅವರೇ ಮಾಡ್ಕೊತಾರೆ. ಬಂದು ಇಲ್ಲಿ ರಿವರ್ಸ್ ಹಾಕೋದು, ಅಲ್ಲಿ ಹೋಗಿ ಗಾಡಿ ಹಾಕೋದು, ಅಷ್ಟೇ ಕಷ್ಟ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋಮಿನಿ ಟ್ರಕ್ ವ್ಲಾಗ್ಸ್. ಟೈಮು ಬೆಳಿಗ್ಗೆ 8:55. ಇವತ್ತು ಗುರುವಾರ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದಾಗೂ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ಟಿಫನ್ ಮಾಡ್ಕೊಂಡು ನಾಯಂಡಳ್ಳಿ ಕಡೆ ಹೋಗ್ತಾಯಿದ್ದೀನಿ. ಡ್ಯೂಟಿ ಆನ್ ಮಾಡಿಲ್ಲ ಇವತ್ತು, ಆನ್ ಮಾಡಲ್ಲ ಇವಾಗ. ಅಲ್ಲಿ ಹೋಗ್ಬಿಟ್ಟು ನಾಯಂಡಳ್ಳಿಲಿ ಒಂದು ಗಾಡಿದು ಇನ್ಸೂರೆನ್ಸ್ ಮಾಡಬೇಕು. ಅಮೌಂಟ್ ಕ್ಯಾಶ್ ಇಸ್ಕೊಂಡು ಇನ್ಸೂರೆನ್ಸ್ ಮಾಡಿಕೊಟ್ಬಿಟ್ಟು 11 ಗಂಟೆಗೆ ರಾಜಾಜಿನಗರಕ್ಕೆ ಹೋಗಬೇಕು. ಗಾಡಿದು ಇಂಜೆಕ್ಟ್ರು ಸರ್ವಿಸ್ ಮಾಡಿಸ್ತಾಯಿದ್ದೀನಿ. ಪಿಕಪ್ ಸಿ ಕಮ್ಮಿ ಆಗಿತ್ತು, ಅದಕ್ಕೆ ಸರ್ವಿಸ್ ಮಾಡಿಸೋಣ ಅಂತ ರಾಜಾಜಿನಗರಕ್ಕೆ ಹೋಗ್ತಾಯಿದ್ದೀನಿ. 11 ಗಂಟೆಗೆ ಬರೋಕ್ಕೆ ಹೇಳಿದರು, ಫೋನ್ ಮಾಡಿದ್ದೀನಿ. ಇವಾಗ 11 ಗಂಟೆಗೆ ಹೋಗೋಣ. ಈಗ 9 ಗಂಟೆ. ನಾಯಂಡಳ್ಳಿ ಹೋಗಿ ಇನ್ಸೂರೆನ್ಸ್ ಮಾಡಿಬಿಟ್ಟು ಹೋಗೋಷ್ಟೆಲ್ಲ ಆಗುತ್ತೆ ಟೈಮ್. ಬನ್ನಿ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಟೈಮು 10:30 ಆಯಿತು. ಇವಾಗ ಹೋಗ್ಬೇಕು. ನಾಯಂಡಳ್ಳಿ ಹತ್ರನೇ ಇದ್ದೆ, ಒಂದು ಗಾಡಿ ಇನ್ಸೂರೆನ್ಸ್ ಮಾಡಿದೆ. ಇವಾಗ ಹೋಗ್ಬೇಕು. ಇಲ್ಲಿಂದ 4.25 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಹೋಗೋಷ್ಟೆಲ್ಲ 10:45 ಆಗುತ್ತೆ. ಸ್ನೇಹಿತರೆ, ಅಲ್ಲಿ ಹೋಗಿದೆ ಇಂಜೆಕ್ಟ್ರು ಸರ್ವಿಸ್ ಮಾಡೋ ಹತ್ರ. ಅವರೇನು ಹೇಳ್ತವ್ರೆ, ಗಾಡಿ ಪರ್ಫೆಕ್ಟಾಗೈತೆ, ಇಂಜೆಕ್ಟ್ರು ಕಂಪ್ಲೇಂಟ್ ಇಲ್ಲ, ಇಂಜೆಕ್ಟ್ರು ಬಿಚ್ಚಿಸ್ಬೇಡ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸು ಅಂತ ಹೇಳ್ತವ್ರೆ. ಅದೇನೋ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಂತ ಶೋರೂಮ್ಗೆ ಗಾಡಿ ತಗೋಗ್ಬಿಟ್ಟು ಹಳೆ ಗಾಡಿಗಳಿಗೆ ಓಲ್ಡ್ ಮಾಡಲಿಗೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಮಾಡ್ತಾರಂತೆ. ಅದು ಮಾಡಿಸು, ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ಮು ಅಂತ ಹೇಳೋರೆ. ಅದು ಮಾಡಿಸಿಲ್ಲ ಅಂದರೆ ಡೀಸೆಲ್ ಹೋಗಿ ಇಂಜಿನ್ ಆಯಿಲ್ ಒಳಗೆ ಮಿಕ್ಸ್ ಆಗುತ್ತಂತೆ. ಆ ಥರ ಕಂಪ್ಲೇಂಟ್ ಬರುತ್ತಂತೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಆಮೇಲೆ ಪಿಕಪ್ಪು ಕಮ್ಮಿ ಇರ್ತದೆ, ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಇವಾಗ ನಮ್ಮ ಶೋರೂಮ್ ಹತ್ರ ಹೋಗೋಣ. ಫೋನ್ ಮಾಡಿದ್ದಕ್ಕೆ ನಾಳೆ ಬನ್ನಿ ಅಂದರು. ಇವತ್ತೇ ಹೋಗ್ಬಿಡೋಣ, ಆದಷ್ಟು ಇವತ್ತೇ ಮಾಡಿಸ್ಕೊಳ್ಳೋಣ. ಇವತ್ತು ಗೌರ್ಮೆಂಟ್ ರಜೆ ಐತೆ, ಡ್ಯೂಟಿ ಕಮ್ಮಿ ಇರ್ತವೆ ನೋಡಿ. ಆದರೆ ಇವತ್ತೇ ಹೋಗಿ ಮಾಡಿಸೋಣ, ಮಾಡಿಕೊಟ್ರೆ ಶೋರೂಮ್ ಹತ್ರ ಹೋಗಿ ಕೇಳಿದ್ರೆ ಮಾಡಿದ್ರು ಮಾಡ್ಬೋದು. ನೋಡೋಣ ಬನ್ನಿ. ಸ್ನೇಹಿತರೆ, ಶೋರೂಮ್ ಹತ್ರ ಹೋಗಿದ್ದೆ, ಅದು ಇವತ್ತು ಆಗೋಲ್ಲ. ಹೆಡ್ ಆಫೀಸ್ ರಜೆ ಐತೆ, ಸಾಫ್ಟ್ವೇರ್ ಅಪ್ಡೇಟ್ಗೆ ಸರ್ವರ್ ಓಪನ್ ಆಗೋಲ್ಲ. ನಾಳೆ ಬಾ ಅಂತ ಹೇಳೋರೆ. 9:30 ಮೇಲೆ 9:30ಗೆ ಬರಬೇಕು. ಇವತ್ತು ಡ್ಯೂಟಿ ಇಲ್ಲ. ನಾಳೆ ಮಧ್ಯಾಹ್ನ ಆಗೋಯ್ತು, 1 ಗಂಟೆ 12:30 ಟೈಮು. ಇವತ್ತು ಡ್ಯೂಟಿ ಇಲ್ಲ, ಆನ್ ಮಾಡಿದ್ದೀನಿ. ಇವಾಗ ಇಲ್ಲೇ ಇದ್ದೀನಿ, ಶೋರೂಮಿಂದ ಪಕ್ಕದಲ್ಲಿ ಸೈಡ್ಗೆ ಹಾಕೊಂಡಿದ್ದೀನಿ, ಇಲ್ಲೇ ಬೀಳ್ತವೆ. ನೋಡೋಣ ಎಷ್ಟೊತ್ತು ಬರುತ್ತೆ ಡ್ಯೂಟಿ, ಏನು ಎಷ್ಟಾಗುತ್ತೆ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡ್ದೇನೆ ನೋಡಿ. ಸ್ನೇಹಿತರೆ, ಅಲ್ಲಿ ಮರದಡಿಲಿ ಸೈಡಲ್ಲಿ ಕೂತಿದ್ದೆ. ಅದು ಯಾರೋ ಬಂದು ಕರೆದ್ರು, ಬಾಡಿಗೆ ಐತೆ ಬನ್ನಿ ಗೋಡಲ್ ಶಿಫ್ಟ್ ಮಾಡ್ತೀವಿ, 100 ಮೀಟ್ರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಅಂತ. ಬಂದೆ, ನೋಡಿದೆ, ಒಂದು 7 ಟ್ರಿಪ್ ಆಗುತ್ತೆ ಅಂದರು. ಟ್ರಿಪ್ ಲೆಕ್ಕ ಆದ್ರೆ 600 ರೂಪಾಯಿ ಒಂದು ಟ್ರಿಪ್ಗೆ. ಇಲ್ಲ ಸಂಜೆ 6 ಗಂಟೆ 1 ಗಂಟೆಯಿಂದ 5 ಅವರು 4000 ರೂಪಾಯಿ ಕೊಡಿ ಅಂತಂದೆ. 3300 ರೂಪಾಯಿ ಫೈನಲ್ ಆಗೈತೆ. 3000 ಕೊಡ್ತೀನಿ ಅಂದಿದ್ರು. 3300 ಫೈನಲ್ ಮಾಡಿದ್ದೀವಿ. ಸಂಜೆ 6 ಗಂಟೆ ಎಷ್ಟು ಟ್ರಿಪ್ ಓಡಿಸ್ಕೊಳ್ಳಿ. ಲೈಟ್ ವೆಯ್ಟು ಅದನ್ನೇ ಇವಾಗ ಲೋಡ್ ಮಾಡ್ತಾ ಇರೋದು. ಲೋಡು ಒಂದು ಲೋಡ್ ಎಲ್ಲ ಅವರೇ ಮಾಡ್ಕೊತಾರೆ. ಬಂದು ಇಲ್ಲಿ ರಿವರ್ಸ್ ಹಾಕೋದು, ಅಲ್ಲಿ ಹೋಗಿ ಗಾಡಿ ಹಾಕೋದು, ಅಷ್ಟೇ ಕಷ್ಟ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನೋ. ಬೆಂಡ್ ಮಾಡಬೇಕು ಮೇಲೆ ತಡೀತದೆ. ಆ ಕಡೆಗೆ ಬೆಂಡ್ ಮಾಡಿ, ಆ ಕಡೆಗೆ ಬೆಂಡ್ ಮಾಡೋಣ.
ಸ್ನೇಹಿತರೆ 46 ಕಿಲೋಮೀಟ್ರ್ ಓಡಿದೆ, ಟೈಮು 7:30 ಆಗಿದೆ. 46 ಕಿಲೋಮೀಟ್ರ್ ಬೆಳಗ್ಗೆ ಇಲ್ಲಿಂದ ನಾಯಂಡಹಳ್ಳಿಗೆ ಹೋಗಿ, ಅಲ್ಲಿಂದ ರಾಜಾಜಿನಗರಕ್ಕೆ ಹೋಗಿ, ಅಲ್ಲಿಂದ ಶೋರೂಮ್ ತಕ್ಕ ಹೋಗಿ ಆರ್ ಆರ್ ನಗರಕ್ಕೆ. ಅಲ್ಲಿ ಬಾಡಿಗೆ ಹೊಡೆದಿರೋದು ಒಂದು 10 ಕಿಲೋಮೀಟ್ರ್ ಓಡಿರ್ಬೋದು ಅಷ್ಟೇ. ಅಲ್ಲಿ ಹೊಡೆದ್ಬಿಟ್ಟು ತಿರ್ಗಿ ಇವಾಗ ಖಾಲಿ ಬಂದಿರೋದು ಒಂದು 10-11 ಕಿಲೋಮೀಟ್ರು ಎಲ್ಲ ಸೇರಿ 46 ಓಡಿದೆ. 3,500 ಕೊಟ್ಟಾರೆ, 3,500 ರೂಪಾಯಿ ಕೊಟ್ಟರು. 6:30 ಆಗಿತ್ತು ಟೈಮು. 3:30 46 ಕಿಲೋಮೀಟ್ರಿಗೆ 12 ರೂಪಾಯಿ, 12 ಮೈಲೇಜು, 99 ರೂಪಾಯಿ ಡೀಸೆಲ್ ರೇಟು, 380 ರೂಪಾಯಿ ಆಯಿತು. 200 ರೂಪಾಯಿ ಖರ್ಚು, 580 ಆಯಿತು. 3,500ದಲ್ಲಿ 580 ಹೋದರೆ 2,920 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದು. ಎಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.